ಸುದೀಪ್ ಚಿತ್ರಕ್ಕೆ ಆರಂಭದಲ್ಲೇ ಹಿನ್ನಡೆ, ಕಿಚ್ಚನ ಶೂಟಿಂಗ್ನಲ್ಲಿದ್ದ ಚಿತ್ರಕ್ಕೆ ಅಡಚಣೆ. ಸುದೀಪ್ ಚಿತ್ರಕ್ಕೆ ಅಡ್ಡಿಪಡಿಸಿದವರು ಯಾರು ಗೊತ್ತಾ? ಯಾವ ಕಾರಣಕ್ಕೆ ಅಡಚಣೆಯಾಯಿತು? ನಟ ಸುದೀಪ್ ಚಿತ್ರಕ್ಕೆ ಅಡಚಣೆಯಾಗಿದೆ. ಯಾವ ಕಾರಣಕ್ಕೆ ಮತ್ತು ಯಾತಕ್ಕೆ? ಬಹುತೇಕ ಬಿಜೆಪಿ ನಾಯಕರ ಜೊತೆಗೆ ಗುರುತಿಸಿಕೊಳ್ಳುತ್ತಿದ್ದ ನಟ ಸುದೀಪ್ ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಡಿಕೆ ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗ್ತಾರೆ. ಡಿಕೆ ಶಿವಕುಮಾರ್ ಜೊತೆ ಸುದೀರ್ಘ ಚರ್ಚೆಗೆ ಇಳಿತಾರೆ. ಅಲ್ಲಿ ಒಂದು ಫೋಟೋ ವೈರಲ್ ಆಗುತ್ತೆ. ಅರೆ, ಬಿಜೆಪಿ ನಾಯಕರ ಜೊತೆ ಸುತ್ತಾಡ್ತಿದ್ರು, ಈಗ ಕಾಂಗ್ರೆಸ್ ಉಪಮುಖ್ಯಮಂತ್ರಿಯ ಜೊತೆ ಕಾಣಿಸಿಕೊಂಡಿದ್ದಾರೆ. ಏನ್ ಕಥೆ? ಈ ಹೀರೋಗಳಿಗೆ ರಾಜಕೀಯಕ್ಕೆ ಬರುವಂತಹ ಆಸಕ್ತಿಗಳು ಇತ್ತೀಚೆಗೆ ಟ್ರೆಂಡು. ಹಂಗೇನಾದ್ರೂ ಸುದೀಪ್ ಕಾಂಗ್ರೆಸ್ಸಿಗೆ ಬರ್ತಾರಾ? ಸುದೀಪ್ ಕಾಂಗ್ರೆಸ್ನ ಅಂಗಳೇನಾದ್ರೂ ಇಣುಕ್ತಾ ಇದ್ದಾರಾ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಯಿತು. ಜೊತೆಗೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಗುಸುಗುಸು ಪಿಸು ಶುರುವಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು. ಸುದೀಪ್ ಅವರ ವೈಯಕ್ತಿಕ ಸಮಸ್ಯೆಗೆ ಪರಿಹಾರವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಬಂದಿದ್ರು. ನನ್ನ ಜೊತೆ ಒಂದಷ್ಟು ಚರ್ಚೆ ಮಾಡಿದ್ರು. ಅದು ಅವರ ಪರ್ಸ್ನಲ್ ಇಶ್ಯೂ ಇತ್ತು. ಆ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ಬಂದಿದ್ರು. ಕಾಂಗ್ರೆಸ್ ಸೇರೋದಾಗಲಿ ರಾಜಕೀಯ ಮಾತಾಗಲಿ ಇಲ್ಲಿ ನಡೆದಿಲ್ಲ ಅಂಥೇಳಿ ಸಣ್ಣ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಅದಾದ ನಂತರ ಆ ಚರ್ಚೆ ಒಂದಷ್ಟು ತೀವ್ರತೆಯನ್ನು ಕಳೆದುಕೊಂಡಿತ್ತು. ಈಗ ನಟ ಸುದೀಪ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾದ ಆರಂಭದ ದಿನದಲ್ಲೇ ತಡೆ, ಒಂದರ್ಥದ ಅಡಚಣೆ ಎದುರಾಗಿದೆ. ಹಾಗಾದರೆ ಕಿಚ್ಚ ಸುದೀಪ್ ಸಿನಿಮಾಗೆ ಯಾರು ತಡೆ ಹೊಡ್ತಿದ್ದಾರೆ? ಅವರಿಗೆ ಶತ್ರು ಅಂದರೆ ಯಾರು? ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಿಚ್ಚ ಸುದೀಪಿಗೆ ಶತ್ರುಗಳಿಲ್ಲ ಅಂತ ಒಂದು ವಾದ, ನಟ ಸುದೀಪಿಗೆ ಶತ್ರುಗಳೇ ತುಂಬಿಕೊಂಡಿದ್ದಾರೆ ಅಂತ ಮತ್ತೊಂದು ವಾದ. ಈ ಎರಡು ವಾದದ ನಡುವೆ ಯಾರು ಆ ಶತ್ರು? ಕಿಚ್ಚನ ಶೂಟಿಂಗ್ನಲ್ಲಿದ್ದ ಚಿತ್ರಕ್ಕೆ ಅಡಚಣೆ ಉಂಟು ಮಾಡಿದ್ದವರು ಯಾರು? ಅನೂಪ್ ಭಂಡಾರಿ ನಿರ್ದೇಶನದಲ್ಲಿ ಕಿಚ್ಚನ ಚಿತ್ರೀಕರಣ ನಡೆಯೋ ಹಂತದಲ್ಲಿತ್ತು. ಆ ಸಿನಿಮಾವೇ ಬಿಲ್ಲರಂಗ ಭಾಷಾ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಶೂಟಿಂಗ್ ನಡೆಯುತ್ತಿವೆ. ಬಹುದೊಡ್ಡ ಬಜೆಟ್ಟಿನ ಸಿನಿಮಾ ಅದು. ಕನಕಪುರ ರಸ್ತೆಯ BM ಕಾವಲ್ನಲ್ಲಿ ಚಿತ್ರೀಕರಣ ನಡೀತಾ ಇದೆ. ಕಿಚ್ಚನ ಚಿತ್ರಕ್ಕೆ ಅಡ್ಡಿಪಡಿಸಿದ ಜಮೀನು ಮಾಲೀಕನಿಂದ ತಹಶೀಲ್ದಾರ್ಗೆ ದೂರು. ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ನಿಂದ ಚಿತ್ರತಂಡಕ್ಕೆ ನೋಟಿಸು. ಸಮಸ್ಯೆ ಪರಿಹಾರಕ್ಕೆ ಡಿಕೆಗೆ ಭೇಟಿ ಮಾಡಿದ ಕಿಚ್ಚ. ನಟ ಸುದೀಪ್ ಈಗೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಅನೂಪ್ ಭಂಡಾರಿ, ಖ್ಯಾತ ನಿರ್ದೇಶಕ ಅನೂಪ್ ಭಂಡಾರಿ ನಿರ್ದೇಶನ ಮಾಡ್ತಾ ಇರುವಂತಹ ಬಿಲ್ಲರಂಗ ಭಾಷಾ ಎನ್ನುವಂತಹ ಚಿತ್ರ. ಆ ಚಿತ್ರದ ಚಿತ್ರೀಕರಣಕ್ಕೆ ಜಾಗ ಸೆಲೆಕ್ಟ್ ಮಾಡಿದ್ದು ಕನಕಪುರದ ಒಂದು ಜಮೀನಿನಲ್ಲಿ. ಆ ಜಮೀನಿನಲ್ಲಿ ಚಿತ್ರೀಕರಣ ಮಾಡುವ ಸಂದರ್ಭ ಜಮೀನಿನ ಯಜಮಾನನ ಜೊತೆ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಜಮೀನಿನ ವಾರಿಸುದಾರನ ಅನುಮತಿ ಬೇಕು. ಚಿತ್ರ ಶೂಟಿಂಗ್ ಅಲ್ವಾ, ಯಾವ ಜಮೀನು ಬೇಕಾದರೆ ಬಿಟ್ಕೊಡ್ತಾರೆ ಅಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಹೋದ್ರೆ ಆಗಲ್ಲ. ಜಮೀನು ಅನುಮತಿ ಕೊಟ್ಟರೇನೆ ಅಲ್ಲಿ ಚಿತ್ರೀಕರಣ ಪ್ರಾರಂಭ ಆಗೋದು. ತಹಶೀಲ್ದಾರ್ಗೆ ದೂರು ಕೊಟ್ಟರು. ತಹಶೀಲ್ದಾರ್ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಆ ನೋಟಿಸನ್ನು ಪಡ್ಕೊಂಡಿರುವಂತಹ ಚಿತ್ರತಂಡಕ್ಕೆ ಟೆನ್ಷನ್ ಆಗಿದೆ. ಕನಕಪುರದ ಬಂಡೆ ನೆನಪಾಗಿದೆ. ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಂತ ತಿಳ್ಕೊಂಡು ಕಿಚ್ಚ ಸುದೀಪ್ ಸೀದಾ ಸದಾಶಿವನಗರ ಡಿಕೆ ಶಿವಕುಮಾರ್ ನಿವಾಸದತ್ತ ಹೋದರು. ಒಂದಷ್ಟು ಚಿತ್ರತಂಡದ ಜನರು ಇದ್ದರು, ಜೊತೆ ಕೂತ್ಕೊಂಡು ಮಾತನಾಡಿದ್ದಾರೆ. ಪರಿಹಾರ ಕೊಡಬೇಕೋ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕೋ ಅನ್ನೋದು ಡಿಕೆ ಶಿವಕುಮಾರ್ಗೆ ಬಿಟ್ಟಿದ್ದ ವಿಚಾರ. ಜಮೀನು ಮಾಲೀಕ ಮಾತ್ರ ತಕರಾರು ಮಾಡ್ತಾ ಇದ್ದಾನೆ. ಲಾರಿಲಿ ತಗೊಬಂದಿರೋ ನಿಮ್ಮ ಸೆಟ್ಗಳನ್ನೆಲ್ಲ ಹಂಗೆ ಕಿತ್ತಾಕೊಂಡು ಲಾರಿಲಿ ಹಾಕೊಂಡು ಹೋಗಿ ಇಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ ಅಂತವ್ರೆ. ಹಾಗಾದರೆ ಆ ಸಿನಿಮಾ ಚಿತ್ರೀಕರಣಕ್ಕೆ ಆರಂಭದಲ್ಲೇ ಅಡಚಣೆ.
ಆ ಸಿನಿಮಾವೇ ಬಿಲ್ಲರಂಗ ಭಾಷಾ. ಬಹು ನಿರೀಕ್ಷಿತ ಚಿತ್ರ ಅದು. ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾದ ಅಬ್ಬರದ ಭರ್ಜರಿ ಗೆಲುವಿನ ಬೆನ್ನಲ್ಲೇ ಈಗ ಮತ್ತೊಂದು ಸಿನಿಮಾಗೆ ಕೈ ಹಾಕಿದ್ದಾರೆ. ಬಹುದೊಡ್ಡ ನಿರೀಕ್ಷಿತ ಚಿತ್ರ. ಬಿಗ್ ಬಾಸು ಬೇಡ, ಕನ್ನಡದ ಕೋಟ್ಯಾಧಿಪತಿನೂ ಬೇಡ, ಚಿತ್ರದಲ್ಲಿ ಶೂಟಿಂಗ್ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂಥೇಳಿ ರಿಯಾಲಿಟಿ ಶೋಗಳಿಂದಲೂ ಅಂತರ ಕಾಯ್ದುಕೊಂಡಿರುವಂಥ ಕಿಚ್ಚ ಸುದೀಪ್ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಕನಕಪುರ ರಸ್ತೆಯ BM ಕಾವಲ್ನಲ್ಲಿ ಚಿತ್ರೀಕರಣ ನಡೀತಾ ಇದೆ. ಕಿಚ್ಚನ ಚಿತ್ರಕ್ಕೆ ಅಡ್ಡಿಪಡಿಸಿದ ಜಮೀನು ಮಾಲೀಕನಿಂದ ತಹಶೀಲ್ದಾರ್ಗೆ ದೂರು. ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ನಿಂದ ಚಿತ್ರತಂಡಕ್ಕೆ ನೋಟಿಸ್ ಬಂದಿದೆ. ಸಮಸ್ಯೆ ಪರಿಹಾರಕ್ಕೆ DKಗೆ ಭೇಟಿ ಮಾಡಿದ್ರು ಕಿಚ್ಚ. ಅದಕ್ಕೆ ಪರಿಹಾರ ಕೊಡಬೇಕಾ ಕೊಡಬಾರ್ದಾ ಅದು ಉಪಮುಖ್ಯಮಂತ್ರಿಗೆ ಬಿಟ್ಟಂತಹ ವಿಚಾರ. ಇದು ಸುದೀಪ್ಗೆ ಸಂಬಂಧಪಟ್ಟಂತಹ ಈಗಿನ ಡೆವಲಪ್ಮೆಂಟ್.